Hello, my dear students. Welcome back to Learn Easily channel. ಕುಟುಂಬ್ ಕಟುಂ ಸ್ಟೋರಿ ಬಾಯ್ ಸತ್ಯಜಿತ್ ರೇ. ಈ ಒಂದು ವಿಡಿಯೋದಲ್ಲಿ ನಾವು ಈ ಕುಟುಂಬ್ ಕಟುಂ ಈ ಕಥೆಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಹಾಗೆ ಕೊನೆಯಲ್ಲಿ ನೀವು ಈ ಇಂಗ್ಲಿಷ್ ಸಮರಿಯ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲಿಗೆ ಸತ್ಯಜಿತ್ ರೇ ಅವರು ಬರೆದಿರತಕ್ಕಂತಹ ಈ ಕುಟುಂಬ್ ಕಟುಂ ಅಂತಕ್ಕಂಥದ್ದು ಒಂದು ಸೂಪರ್ ನ್ಯಾಚುರಲ್ ಹರರ್ ಅಥವಾ ಡಾರ್ಕ್ ನೈಟ್ ಸ್ಟೋರೀಸ್ ಅಂತ ಹೇಳ್ಬೋದು. ಈ ಒಂದು ಕತೆ ಒಂದು ರೀತಿಯ ಹರರನ್ನು ತುಂಬತಕ್ಕಂತಹ ಒಂದು ವಿಚಿತ್ರತೆಯನ್ನು ಹೇಳ್ತಕ್ಕಂಥ ಕಥೆಯಾಗಿರುತ್ತೆ. ಕುಟುಂಬ್ ಕಟುಂ ಎಂಬತಕ್ಕಂಥದ್ದು ಬೆಂಗಾಳಿಯ ಒಂದು ಸಂಪ್ರದಾಯದಲ್ಲಿ ಒಂದು ವಿಚಿತ್ರವಾದಂತಹ ಕಲಾಕೃತಿಗಳಿಗೆ ಇಡತಕ್ಕಂತಹ ಹೆಸರಾಗಿರುತ್ತೆ. ಅದರಲ್ಲೂ ಸಹ ಮರದ ರೆಂಬೆಗಳು ಈ ರೀತಿಯ ಒಂದು ವಿಚಿತ್ರ ಕಲಾಕೃತಿಗಳನ್ನು ಅವರ ಒಂದು ಬೆಂಗಾಳಿ ಸಂಸ್ಕೃತಿಯಲ್ಲಿ ಅಥವಾ ಸಂಪ್ರದಾಯದಲ್ಲಿ ಹೆಸರಿಸ್ತಕ್ಕಂಥ ಹೆಸರು ಕುಟುಂಬ್ ಕಟುಂ. ಈ ಒಂದು ಕಥೆಯು ಒಂದು ವಿಚಿತ್ರವಾಗಿ ಇರತಕ್ಕಂತಹ ನಿರ್ಜೀವವಾಗಿರ್ತಕ್ಕಂತಹ ಒಂದು ಮರದ ರೆಂಬೆಯ ಸುತ್ತಲೂ ಸುತ್ತುವಂತಹ ಕಥೆಯಾಗಿರುತ್ತೆ. ಇದು ದಿಲೀಪ್ ಎಂಬತಕ್ಕಂತಹ ವ್ಯಕ್ತಿಯ ಜೀವನದಲ್ಲಿ ಒಂದು ಆ ಮರದ ರೆಂಬೆಯನ್ನು ಅದೊಂದು ಅಲಂಕಾರಿಕ ಕೃತಿಯ ಹಾಗೆ ಮನೆಗೆ ತರ್ತಾನೆ. ಆದರೆ ಆ ಒಂದು ರೆಂಬೆ ಆತನ ಜೀವನದಲ್ಲಿ ತರ್ತಕ್ಕಂತಹ ಒಂದು ತಳಮಳ, ಭಯ, ಕುತೂಹಲದ ಕಥೆಯಾಗಿರುತ್ತೆ. ಮತ್ತು ಅವರ ಸ್ನೇಹಿತ, ಅದರಲ್ಲೂ ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ, ಕೊನೆಗೆ ಇವರ ಹೆಸರು ಪ್ರಮೋದ್ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಇವರ ನಡುವೆ ನಡೀತಕ್ಕಂತಹ ಕಥೆಯೇ ಈ ಕುಟುಂಬ್ ಕಟಂ ಆಗಿರುತ್ತೆ. ಈ ಕುಟುಂಬ್ ಕಟಂ ಕಥೆಯು ದಿಲೀಪ್ ಅವರ ಒಂದು ಮನೆಯ ಸಮೀಪ ಇರತಕ್ಕಂತಹ ಖಾಲಿ ಜಾಗದಲ್ಲಿ ಅವರು ಕಂಡುಕೊಂಡಂತಹ ಒಂದು ವಿಚಿತ್ರವಾದಂತಹ ಕಲಾಕೃತಿ ಮರದ ರೆಂಬೆಯೊಂದಿಗೆ ಪ್ರಾರಂಭವಾಗುತ್ತೆ. ದಿಲೀಪ್ ತನ್ನ ಮನೆಯ ಸಮೀಪ ಇರತಕ್ಕಂತಹ ಖಾಲಿ ಜಾಗದಲ್ಲಿ ಮರಗಳಿಂದ ಕೂಡಿರ್ತಕ್ಕಂತಹ ಒಂದು ಜಾಗ, ಅಲ್ಲಿ ಅವರಿಗೆ ಒಂದು ವಿಚಿತ್ರವಾದಂತಹ ಮುರಿದ ಕೊಂಬೆ ಅವರಿಗೆ ಸಿಗುತ್ತೆ. ಆ ಕೊಂಬೆಯನ್ನು ಅವರು ತೆಗೆದುಕೊಂಡು ಬಂದು ಈ ಕಥೆ ಹೇಳ್ತಾ ಇರ್ತಕ್ಕಂಥ ಕಥೆಗಾರರಿಗೆ ತೋರಿಸ್ತಾರೆ. ಆ ವಸ್ತು ಕೇವಲ ಒಂದು ರೆಂಬೆಯಾಗಿರುತ್ತೆ, ಅದೊಂದು ರೀತಿ ವಿಚಿತ್ರವಾಗಿರುತ್ತೆ. ಅದು ಪ್ರಾಣಿಯಂತಹ ಆಕಾರವನ್ನು ಹೊಂದಿರುತ್ತೆ. ಅದನ್ನು ಒಂದು ರೀತಿಯ ಒಂದು ಆ್ಯಂಗಲಲ್ಲಿ ನೋಡಿದಾಗ ಅದು 4 ಕಾಲುಗಳ ಪ್ರಾಣಿಯಂತೆ ಕಾಣ್ತಾ ಇರುತ್ತೆ. ಅದರ 4 ಕಾಲುಗಳಲ್ಲಿ ಒಂದು ಚಿಕ್ಕದಾಗಿರುತ್ತೆ. ಅದನ್ನು ನಿಲ್ಲಿಸಲು ಪ್ರಯತ್ನಿಸ್ತಾ ಇದ್ದರೆ ಅದು ಒಂದು ಕಡೆಗೆ ವಾಲ್ತಾ ಇರುತ್ತೆ. ಮತ್ತು ಅದರ ಬೆನ್ನು ಬಿಲ್ಲಿನ ಆಕಾರದಲ್ಲಿ ಬಾಗಿರುತ್ತೆ. ಉದ್ದನೆಯ ಕುತ್ತಿಗೆ ಕೂಡ ಅದಕ್ಕೆ ಇರುತ್ತೆ. ಮತ್ತು ಅದರ ಒರಟಾದ ಒಂದು ಕೊನೆ, ಅದರ ಒಂದು ಕೊನೆ ಮುಖದ ರೀತಿ ಕಲ್ಪನೆ ಕಾಣ್ತಾ ಇರುತ್ತೆ. ಅದಕ್ಕೆ 1 ಇಂಚಿನ ಉದ್ದದ ದಪ್ಪನೆಯ ಬಾಲ ಕೂಡ ಇರುತ್ತೆ. ಆ ಇಬ್ಬರು ಸ್ನೇಹಿತರು ಇದನ್ನು ನೋಡಿದಾಗ ಇದೊಂದು ರೀತಿ ವಿಚಿತ್ರವಾಗಿ ಅದನ್ನು ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಇದೊಂದು ರೀತಿ ಒಂದು ಆರ್ಟಿಕಲ್, ಒಂದು ಕಲಾಕೃತಿ ಅಂತ ಇಬ್ಬರು ಒಪ್ಕೊಳ್ತಾರೆ. ದಿಲೀಪ್ ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ತನ್ನ ಒಂದು ವಿಶೇಷ ದೃಷ್ಟಿಯಿಂದ ಉತ್ತಮ ಒಂದು ಟೇಸ್ಟ್ ಹೊಂದಿರ್ತಾರೆ. ಅಂದರೆ ಕಲಾಕೃತಿಗಳ ಬಗ್ಗೆ ಅವರಿಗೆ ಆಸಕ್ತಿ ಹೆಚ್ಚು ಇರೋದ್ರಿಂದ ಆ ಮರದ ಕೊಂಬೆಯನ್ನು ನೋಡಿದಾಗ ಅದೊಂದು ಪ್ರಾಣಿ ಅಂತ ಅಂದ್ಕೋತಾರೆ. ಆದರೆ ಈ ಕಥೆ ಹೇಳ್ತಕ್ಕಂತಹ ಕಥೆಗಾರರಿಗೆ ಅದನ್ನು ನೋಡಿದಾಗ ಏನು ಅಷ್ಟು ಆಶ್ಚರ್ಯ ಅನಿಸೋದಿಲ್ಲ. ದಿಲೀಪ್ ಏನು ಮಾಡ್ತಾರೆ, ಆ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರ್ತಾರೆ. ಆದರೆ ಈ ರೀತಿಯ ವಸ್ತುಗಳನ್ನು ಕಲೆಕ್ಟ್ ಮಾಡೋದರಲ್ಲಿ ದಿಲೀಪ್ ಏನು ಮೊದಲಿಗರಲ್ಲ. ಈ ರೀತಿಯ ಕುತೂಹಲಕಾರಿ ಕೊಂಬೆಗಳನ್ನು ಸಂಗ್ರಹಿಸಿ ಅವುಗಳಿಗೆ ಕುಟುಂಬ್ ಕಟುಂ ಅಂತ ಹೆಸರನ್ನು ಇಟ್ಟಿರ್ತಕ್ಕಂತಹ ಬೆಂಗಾಲಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಅಬೀಂದ್ರನಾಥ ಟಾಗೋರ್. ಇವರು ರವೀಂದ್ರನಾಥ ಟಾಗೋರ್ ಅವರ ಸೋದರಳಿಯ. ಅವರ ಒಂದು ಹೆಸರನ್ನು ಇಲ್ಲಿ ಆ ಕಥೆಗಾರರು ಹೇಳ್ತಾರೆ. ದಿಲೀಪ್ ಏನು ಮಾಡ್ತಾರೆ, ಆ ರೆಂಬೆಯನ್ನು, ವಸ್ತುವನ್ನು ಒಂದು ಅಲಂಕಾರಕ್ಕಾಗಿ ಏನು ಮಾಡ್ತಾರೆ, ತೆಗೆದುಕೊಂಡು ಹೋಗಿ ತಾನು ಮಲಗುವಂತಹ ಬೆಡ್ರೂಮ್ನಲ್ಲಿ ಒಂದು ಶೆಲ್ಫ್ನ ಮೇಲೆ ಇಡ್ತಾರೆ. ಈ ರೀತಿ ಶೆಲ್ಫ್ನ ಮೇಲೆ ಇಟ್ಟ ನಂತರ ಏನಾಗುತ್ತೆ, ದಿಲೀಪ್ ತನ್ನ ಫ್ರೆಂಡ್ಸ್ ಆದಂತಹ ಸೀತಾಂಶು ಮತ್ತು ರಾನೆನ್ ಅವರೊಂದಿಗೆ ಆ ಕೋಣೆಯಲ್ಲಿರ್ತಕ್ಕಂಥ ಹೊಸ ಒಂದು ರೆಂಬೆಯನ್ನು ತೋರಿಸಿದಾಗ ಇದು ನೋಡಿದಾಗ ಯಾವುದೇ ರೀತಿ ಕಲಾಕೃತಿ ಥರ ಕಾಣಿಸಲ್ಲ ಅಂತ ರಾನೆನ್ ಹೇಳ್ತಾರೆ. ಅದರ ಜೊತೆಗೆ ಇದು ಚೆನ್ನಾಗೂ ಕೂಡ ಇಲ್ಲ, ಇದೊಂಥರ ನಿಷ್ಪ್ರಯೋಜಕ, ಇದರಲ್ಲಿ ಏನಾದರೂ ಕ್ರಿಮಿಕೀಟಗಳು ತುಂಬಿರಬಹುದು ಅಂತ ಹೇಳಿ ಇದನ್ನು ಆಚೆ ಬಿಸಾಕು ಅಂತೇಳಿ ರಾನೆನ್ ಏನು ಮಾಡ್ತಾರೆ, ದೀಪಕ್ಗೆ ಎಚ್ಚರಿಕೆ ನೀಡ್ತಾರೆ. ಅದ್ರ ಜೊತೆಗೆ ಇದನ್ನು ಆಚೆ ಬಿಸಾಕು ಅಂತೇಳಿ ಒತ್ತಾಯ ಕೂಡ ಮಾಡ್ತಾರೆ. ಕೆಲವು ದಿನಗಳ ನಂತರ ದಿಲೀಪ್ ಏನು ಮಾಡ್ತಾರೆ, ಈ ಕತೆ ಹೇಳ್ತಕ್ಕಂಥ ನಿರೂಪರಿಗೆ ಈ ರೆಂಬೆಯ ಒಂದು ವಿಚಿತ್ರ ಘಟನೆಗಳಿಗೆ ಕಾರಣ ಆಗಿದೆ, ಇದು ಏನೇನೋ ಮನೆಗೆ ತಂದಾದ್ಮೇಲೆ ಬೇರೆ ಬೇರೆ ರೀತಿಯ ವಿಚಿತ್ರವಾದಂತಹ ಘಟನೆಗಳು ನಡೀತಾ ಇದೆ, ಇವುಗಳನ್ನು ನಂಬೋಕ್ಕೆ ಸಾಧ್ಯ ಇಲ್ಲ ಅಂತ ದಿಲೀಪ್ ಏನು ಮಾಡ್ತಾರೆ, ಅದನ್ನು ತಗೊಂಡೋಗಿ ವಿಷಯವನ್ನು ನಿರೂಪಕರಿಗೆ ಹೇಳ್ತಾರೆ.
ಮಧ್ಯರಾತ್ರಿಯಲ್ಲಿ ಏನೋ ಒಂದು ವಿಚಿತ್ರವಾದ ನನ್ನ ಶಬ್ದ ಕೇಳಿಸುತ್ತೆ ಮನೆಯಲ್ಲಿ. ಯಾರೋ ಒಂದು ಅಳತಕ್ಕಂಥ ಶಬ್ದ, ಯಾವುದೋ ಒಂದು ಆ ರೂಮಿನ ಸಣ್ಣ ರಂಧ್ರದ ಮೂಲಕ ಗಾಳಿ ಬೀಸಿದಂತೆ, ಒಂದು ರೀತಿಯ ಸಿಳ್ಳೆ ಹೊಡೆದಂತಹ ಒಂದು ಶಬ್ದ ಬರ್ತಾ ಇದೆ. ಅದು ಬರ್ತಾ ಬರ್ತಾ ಹೆಚ್ಚಾಗ್ತಾ ಇದೆ. ಯಾರೋ ಅಳ್ತಾ ಇರ್ತಾರೆ. ಅದು ಒಂದು ರೀತಿಯ ಗೋಳಿನಂತೆ, ಒಂದು ರೋದನದಂತೆ ಕೇಳಿಸ್ತಾ ಇದೆ. ಪ್ರತಿದಿನ ಇದು ನನಗೆ ಕೇಳಿಸ್ತಾ ಇದೆ. ಅದ್ರ ಜೊತೆಗೆ ಏನಪ್ಪ ಆಗುತ್ತೆ ಅಂದರೆ, ನಾನು ಯಾವಾಗಲೂ ಈ ಮರದ ಕೊಂಬೆಯನ್ನು ಶೆಲ್ಫ್ನ ಮೇಲೆ ಇಟ್ಟು ಮಲಗಿರ್ತೇನೆ. ಆದರೆ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಅದು ಅಲ್ಲಿರೋದಿಲ್ಲ, ಕೆಳಗೆ ಬಂದು ಬಿದ್ದೋಗಿರುತ್ತೆ ಅಂತ ಹೇಳಿ ದೀಪಕ್ ಏನು ಮಾಡ್ತಾರೆ, ಆ ಕತೆಗಾರ ನಿರೂಪಕರಿಗೆ ಹೇಳ್ತಾರೆ. ಈಗ ಕತೆ ಹೇಳ್ತಕ್ಕಂಥ ಈ ಕತೆಗಾರರಿಗೆ ಒಂದು ರೀತಿಯ ಡೌಟ್ ಪ್ರಾರಂಭ ಆಗುತ್ತೆ. ದಿಲೀಪ್ ಹೇಳ್ತಾ ಇರ್ತಕ್ಕಂಥದ್ದು ನಿಜವೋ, ಆ ದಿಲೀಪನ ನಿಜವಾದ ಭಯವ ಏನಿರಬಹುದು, ಅದು ನಿಜವಾ ಇಲ್ಲವಾ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಅವರು ಮುಂದಾಗ್ತಾರೆ. 2 ದಿನಗಳ ನಂತರ ದಿಲೀಪ್ ನಿರೂಪಕರನ್ನ ತನ್ನ ಮನೆಯಲ್ಲಿ ಒಂದು ರಾತ್ರಿ ಕಳೆದು ಅದು ಏನು ಅಂತ ನೋಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅರ್ಧ ಗಂಟೆ ಕಳೆದ ನಂತರ ನಿರೂಪಕರು ಏನು ಮಾಡ್ತಾರೆ, ಆ ರೂಮ್ನಲ್ಲಿ ಮಲ್ಕೊಂಡಾದ್ಮೇಲೆ ಅರ್ಧ ಗಂಟೆ ಆದಮೇಲೆ ಆ ವಿಚಿತ್ರವಾದ ಶಬ್ದವನ್ನು ಆ ನಿರೂಪಕರು ಕೂಡ, ಕತೆಗಾರರು ಕೂಡ ಕೇಳಿಸ್ಕೊಳ್ತಾರೆ. ಅದು ಆ ಶೆಲ್ಫ್ನಿಂದ ಬರುತ್ತಿರ್ತಕ್ಕಂತಹ ಒಂದು ಶಬ್ದವಾಗಿರುತ್ತೆ. ಆ ಶೆಲ್ಫ್ ಮೇಲೆ ಇಟ್ಟಿರ್ತಕ್ಕಂತಹ ಆ ಬೊಂಬೆಯ ಕಡೆಯಿಂದಲೇ ವಿಚಿತ್ರವಾದ ಗೋಳಾಟ ಕೇಳಿಸುತ್ತೆ. ಅದು ದಿಲೀಪ್ಗೂ ಕೇಳಿಸುತ್ತೆ ಮತ್ತು ಈ ನಿರೂಪಕರಿಗೂ ಸಹ ಕೇಳಿಸುತ್ತೆ. ಅದರ ಜೊತೆಗೆ ಅಲ್ಲಿಟ್ಟಿರ್ತಕ್ಕಂತಹ ರೆಂಬೆ ಚಲಿಸ್ತಾ ಇರೋದು ಕಾಣಿಸುತ್ತೆ. ಅದು ಆ ಕಡೆ ಈ ಕಡೆ ಹೊರಲಾಡೋಕೆ ಪ್ರಾರಂಭಿಸುತ್ತೆ. ತನ್ನ ಬೊಂಬೆ, ಆ ಮರದ ರೆಂಬೆ ತನ್ನ ಹಿಂದಿನ ಕಾಲುಗಳನ್ನು ಆ ಶೆಲ್ಫ್ಗೆ ಒಡೆದು ಗೋಳಾಡ್ತಾ ವಿಚಿತ್ರವಾದ ಶಬ್ದವನ್ನು, ಟಪ್ ಟಪ್ ಅಂತಕ್ಕಂಥ ಶಬ್ದವನ್ನು ಮಾಡ್ತಾ ಇರುತ್ತೆ. ನಂತರ ಆ ಪ್ರಾಣಿ, ಆ ಶೆಲ್ಫ್ ಮೇಲಿಂದ ರೆಂಬೆಯ ಆಕಾರದ ಪ್ರಾಣಿ ಹಠಾತ್ತಾಗಿ ಶೆಲ್ಫ್ನಿಂದ ಜಂಪ್ ಮಾಡಿ ದಿಲೀಪನ ಎದೆಯ ಮೇಲೆ ಬಂದು ಬೀಳುತ್ತೆ. ಆ ಬಿದ್ದ ತಕ್ಷಣ ದಿಲೀಪ್ ಭಯದಿಂದ ಕಿರ್ಚಾಡ್ತಾನೆ. ಇಲ್ಲಿ ಆ ಕತೆಗಾರರು ತಕ್ಷಣ ಆ ರೆಂಬೆಯನ್ನು ಎಳೆದು ಹಿಡ್ಕೋತಾರೆ. ಹಿಡ್ಕೊಂಡಾಗ ಆ ರೆಂಬೆ ಆ ನಿರೂಪಕರ ಕೈಯಲ್ಲಿ ಕೂಡ ಹೆಣಗಾಡ್ತಾ ಇರುತ್ತೆ, ಬಿಡಿಸ್ಕೊಳ್ಳೋದಕ್ಕೆ, ತಪ್ಪಿಸ್ಕೊಳ್ಳೋಕ್ಕೆ ಹೊರಲಾಡ್ತಾ ಇರುತ್ತೆ. ಇದನ್ನು ಕತೆಗಾರರು ಅನುಭವಿಸ್ತಾರೆ. ಕೈಯಿಂದ ತಪ್ಪಿಸ್ಕೊಳ್ತಾ ಇರೋದು ಅವ್ರಿಗೆ ಗೊತ್ತಾಗುತ್ತೆ. ಅವರು ಅದನ್ನು ಬಿಗಿಯಾಗಿ ಹಿಡಿದುಕೊಂಡಾಗ ಅದರ ಒಂದು ಪ್ರತಿಭಟನೆ ನಿಂತು ಹೋಗುತ್ತೆ, ಮತ್ತೆ ಅದು ನಿರ್ಜೀವ ವಸ್ತು ಅಂತ ಆಗ್ಬಿಡುತ್ತೆ. ಆ ಕತೆಗಾರರು ಮತ್ತೆ ಆ ರೆಂಬೆಯನ್ನು ತೆಗೆದು ಒಂದು ಶೆಲ್ಫ್ನ ಮೇಲೆ ಇಟ್ಟು ಬರ್ತಾರೆ. ಮತ್ತೆ ಉಳಿದ ರಾತ್ರಿ ಯಾವುದೇ ಘಟನೆ ನಡೆಯುವುದಿಲ್ಲ. ಬೆಳಿಗ್ಗೆ ದಿಲೀಪ್ ಆ ರೆಂಬೆಯನ್ನು ತೆಗೆದುಕೊಂಡೋಗಿ ಅದು ಸಿಕ್ಕಿದ ಜಾಗದಲ್ಲೇ ಬಿಸಾಕ್ಬಿಡೋಣ ಅಂತ ಹೇಳ್ತಾರೆ. ಆದರೆ ಕತೆಗಾರರ ಒಂದು ಪ್ಲಾನ್ ಬೇರೆ ಇರುತ್ತೆ. ಅವರು ತಕ್ಷಣ ಆ ಸ್ಥಳಕ್ಕೆ ಹೋಗಬೇಕು, ಆದರೆ ಈ ರೆಂಬೆ ಇಲ್ಲೇ ಇರಲಿ ಅಂತ ಹೇಳಿ ಅವರಿಬ್ಬರು ಆ ಖಾಲಿ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹುಡುಕಾಟವನ್ನು ಪ್ರಾರಂಭಿಸ್ತಾರೆ. ಹುಡುಕಾಡ್ತಾ ಇರಬೇಕಾದ್ರೆ ಈ ಕತೆಗಾರರು ಕೇವಲ 3 ನಿಮಿಷಗಳನ್ನು ಹುಡುಕಾಡಿದ ತಕ್ಷಣ ಅವ್ರಿಗೆ ಅಲ್ಲಿ 2ನೇ ಒಂದು ಕೊಂಬೆ ಕಾಣಿಸುತ್ತೆ. ಆ 2ನೇಯ ಕೊಂಬೆ ಮೊದಲನೆಯದಕ್ಕೆ ಬಹುತೇಕವಾಗಿ ಒಂದು ಟ್ವಿನ್ಸ್ ಥರ ಇರುತ್ತೆ. ಅಂದರೆ ಮೊದಲನೆಯ ಒಂದು ರೆಂಬೆಗೆ ಇರುವ ಹಾಗೆ ಕಾಲುಗಳು, ಮತ್ತು ಬಾಗಿದ ಒಂದು ಬೆನ್ನು, ಹಾಗೆ ಕುತ್ತಿಗೆ, ಮತ್ತು ತಲೆ, ಮತ್ತು ಮೊಂಡು ಬಾಲ, ಈ ರೀತಿ ಅದೇ ಒಂದು ಟ್ವಿನ್ ಥರ ಕಾಣಿಸುತ್ತೆ. ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಈಗ ಅವರು ಸಿಕ್ಕಿರ್ತಕ್ಕಂತಹ 2ನೇ ರೆಂಬೆಗೆ ಬಾಲ ಇರೋದಿಲ್ಲ. ನಂತರ ಈ ಕತೆಗಾರರು ಇದರ ಒಂದು ಸತ್ಯವನ್ನು ಬಹಿರಂಗಪಡಿಸುವ ಹಾಗೆ ತಮ್ಮ ಒಂದು ಮಾತುಗಳನ್ನು ಹೇಳ್ತಾರೆ. ಈ 2 ಕೊಂಬೆಗಳು ಸ್ನೇಹಿತರಾಗಿದ್ದರು. ದಿಲೀಪ್, ನೀನು ಇವುಗಳನ್ನು ಬೇರ್ಪಡಿಸಿದೀಯಾ, ಒಂದನ್ನು ತೆಗೆದುಕೊಂಡೋಗಿ ನಿನ್ನ ರೂಮಲ್ಲಿ ಇಟ್ಟಿದೆಯಾ, ಅದಕ್ಕೆ ಈ ಗೋಳಾಟ, ಈ ಸಂಕಷ್ಟಗಳು, ಈ ಘಟನೆಗಳೆಲ್ಲ ನಡೀತಾ ಇದೆ ಅಂತ ಹೇಳಿ ಹೇಳ್ತಾರೆ. ದಿಲೀಪ್ಗೆ ಈ ಒಂದು 2ನೇಯ ಕೊಂಬೆಯನ್ನು ತೆಗೆದುಕೊಂಡು 2 ಕೊಂಬೆಗಳನ್ನು ಒಂದೇ ಒಂದು ಶೆಲ್ಫ್ನ ಮೇಲೆ ಅಕ್ಕಪಕ್ಕದಲ್ಲಿ ಇಡು ಅಂತ ಹೇಳ್ತಾರೆ. ದಿಲೀಪ್ ಆ ಒಂದು ರೆಂಬೆಯನ್ನು ತೆಗೆದುಕೊಂಡೋಗಿ 2 ರೆಂಬೆಗಳನ್ನು, ಆ ಪ್ರಾಣಿಗಳನ್ನು, ಆಕೃತಿಗಳನ್ನು ಶೆಲ್ಫ್ನ ಮೇಲೆ ಇಡ್ತಾರೆ. ಆ ರಾತ್ರಿ 2 ಪ್ರಾಣಿಗಳು ಶಾಂತಿಯುತವಾಗಿ ಅಕ್ಕಪಕ್ಕದಲ್ಲಿ ನಿಂತಿರುತ್ತೆ. ಯಾವುದೇ ಸಮಸ್ಯೆ ಇರಲ್ಲ, ಯಾವುದೇ ಸೌಂಡ್ ಬರಲ್ಲ, ಯಾವುದೇ ಚಲನೆ ಇರಲ್ಲ. ಬೆಳಗ್ಗೆ ಆ ನಿರೂಪಕರು ತಮ್ಮ ತೀರ್ಮಾನವನ್ನು ಹೇಳ್ತಾರೆ. ಶೇಕ್ಸ್ಪಿಯರ್ ಅವರ ಒಂದು ಸಾಲನ್ನು ಇಲ್ಲಿ ಹೇಳ್ತಾರೆ. ಓ ಹೊರಾಶಿಯಸ್, ನಿನ್ನ ಒಂದು ತತ್ವಶಾಸ್ತ್ರದಲ್ಲಿ ಕನಸು ಕಾಣೋದಕ್ಕಿಂತ ಹೆಚ್ಚಿನ ವಿಷಯಗಳು ಸ್ವರ್ಗ ಮತ್ತು ಭೂಮಿಯಲ್ಲಿವೆ ಅಂತ. ಅಂದರೆ ಶೇಕ್ಸ್ಪಿಯರ್ ಇರತಕ್ಕಂಥ ಸಾಲು, ದೇರ್ ಆರ್ ಮೋರ್ ಥಿಂಗ್ಸ್ ಇನ್ ಹೆವೆನ್ ಆ್ಯಂಡ್ ಅರ್ತ್ ವರಾಶಿಯೋ ದ್ಯಾನ್ ಆರ್ ಡ್ರೆಮ್ಟ್ ಆಫ್ ಇನ್ ಯುವರ್ ಫಿಲಾಸಫಿ ಅಂತ ಹೇಳಿ
ನಿರೂಪಕರು ದಿಲೀಪ್ಗೆ ಹೇಳ್ತಾರೆ. ದಿಲೀಪ್, ಆಗ ಎರಡೂ ರೆಂಬೆಗಳನ್ನು ತೋರಿಸಿ ಈ ಎರಡೂ ಕಲಾಕೃತಿಗಳನ್ನು ನಾವು ಏನಂತ ಕರೆಯೋಣ ಅಂತ ಕೇಳಿದಾಗ ಅದಕ್ಕೆ ಕಥೆಗಾರರು ಅವುಗಳಿಗೆ ಸೂಕ್ತವಾದಂಥ ಒಂದು ಕರೆಕ್ಟಾದ ಹೆಸರುಗಳನ್ನು ಇಡ್ತಾರೆ. ಕುಟುಂಬ್ ಮತ್ತು ಕಟಮ್ ಅಂತ ಹೇಳಿ ಹೆಸರನ್ನು ಹೇಳ್ತಾರೆ. ಈ ರೀತಿಯಾಗಿ ಈ ಒಂದು ಕುಟುಂಬ್ ಕಟಮ್ ಕತೆ ಕೊನೆಗೊಳ್ಳುತ್ತೆ. ಇದು ಸತ್ಯಜಿತ್ ರೇ ಅವರ ಒಂದು ಕಥೆಯಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದಲ್ಲಿ ಈ ಕತೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇದರ ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಎಲ್ಲ ಒಂದು ಸಮರಿಗಳಿಗಾಗಿ ಯೂಟ್ಯೂಬ್ ಚಾನಲ್ ಲರ್ನ್ ಈಸಿಲಿ ಹಬ್ಬಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.